ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಮಸ್ತಮ್ಮ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ಈ ಒಂದು ವಿಡಿಯೋ ಯಾವುದರ ಬಗ್ಗೆ ಅಂದರೆ ನಾವು ನಮ್ಮ ಮನೆಯಲ್ಲಿ ಅಕ್ಷಯ ತೃತೀಯ ಪೂಜೆನ ಹೇಗೆ ಮಾಡಿದ್ವಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಿದ್ದೀನಿ. ಸೊ ಈ ಒಂದು ಅಕ್ಷಯ ತೃತೀಯ ಪೂಜೆಯ ಒಂದು ವ್ಲಾಗ್ ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮೊದಲಿಗೆ ನಾವಿಲ್ಲಿ ಒಂದು ಚಿಕ್ಕದು ಮಣ್ಣಿನ ಮಡಿಕೆನ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಸುತ್ತಲೂ ಅರಿಶಿನ ಹಚ್ತಾ ಇದ್ದೀವಿ. ಅರಿಶಿನಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅರಿಶಿನ ಅದರ ತುಂಬ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಮಣ್ಣಿನ ಮಡಿಕೆಗೆ ಅರಿಶಿನ ಹಚ್ಚಿದ ಮೇಲೆ ಈಗ ಅದಕ್ಕೆ ಒಂದು ಮುಚ್ಚಳ ಇರುತ್ತಲ್ವ ಮಣ್ಣಿಂದು, ಅದಕ್ಕೂ ಕೂಡ ಅರಿಶಿನ ಹಚ್ಕೋಬೇಕು. ಸೊ ಈಗ ಇದಕ್ಕೂ ಕೂಡ ಅರಿಶಿನ ಹಚ್ಚಿದ ನಂತರ ಈಗ ಮಣ್ಣಿನ ಮಡಿಕೆಗೆ ಅದರ ಮೇಲೆ ಶ್ರೀ ಅಂತ ಬರಿಬೇಕು. ಸೊ ಅದಕ್ಕೆ ನಾವಿಲ್ಲಿ ಕುಂಕುಮಕ್ಕೆ ಸ್ವಲ್ಪ ನೀರನ್ನ ಹಚ್ಕೊಂಡು ಬರಿತಾ ಇದ್ದೀವಿ, ನೋಡ್ತಿರ್ಬೋದು. ಸ್ವಲ್ಪ ಸ್ವಲ್ಪನೇ ತಗೊಂಡು ಶ್ರೀ ಅಂತ ಬರೆದು ಅದರ ಪಕ್ಕದಲ್ಲಿ ಒಂದು ಡಾಟ್ನ ಇಡಬೇಕು. ಸೊ ಶ್ರೀ ಅಂತ ಬರೆದ ನಂತರ ಈಗ ಅದು ಮಡಿಕೆಯ ಬಾಯಿಗೂ ಕೂಡ ಸ್ವಲ್ಪ 4 ಕಡೆ ಕುಂಕುಮ ಹಾಗೂ ಅರಿಶಿನ ಹಚ್ಚಬೇಕು. ಈಗ ಈ ಒಂದು ಮಡಿಕೆ ರೆಡಿಯಾಗಿದೆ. ಸೊ ಅದಕ್ಕೆ ನಾವಿಲ್ಲಿ ಅಕ್ಕಿ ಮೇಲೆ ಆ ಮಡಿಕೆನ ಇಡ್ತಾ ಇದ್ದೀವಿ. ಅಕ್ಕಿನ ಒಂದು ಪ್ಲೇಟ್ ಥರ ಒಂದು ಇದರಲ್ಲಿ ಅಕ್ಕಿನ ಹಾಕಿಟ್ಕೊಂಡಿದ್ವಿ, ಅದ್ರ ಮೇಲೆ ಅದನ್ನು ಮಡಿಕೆನ ಇಡ್ತಾ ಇದ್ದೀವಿ. ಆ ಮಡಿಕೆನ ಇಟ್ಟು ಅದಕ್ಕೆ ಹಳ್ಳುಪ್ಪನ್ನ ಹಾಕ್ತಾ ಇದ್ದೀವಿ. ಸೊ ಆ ಹಳ್ಳುಪ್ಪು ಒಂದು ಹೊಸ ಪ್ಯಾಕೆಟ್ನೇ ತೊಗೊಳ್ಳಿ, ನೀವು ಯೂಸ್ ಮಾಡಿರೋಂಥ ಹಳ್ಳುಪ್ಪನ್ನ ತೊಗೋಬೇಡಿ. ಹಳ್ಳುಪ್ಪನ್ನ ಒಂದು ಮುಕ್ಕಾಲು ಭಾಗದಷ್ಟು ಹಳ್ಳುಪ್ಪನ್ನ ಹಾಕ್ಕೊಂಡು ಅದಕ್ಕೆ ಒಂದು ಕೆಂಪು ಕಲರ್ ಚೋಲಿ ಬಟ್ಟೆನ ಇಡ್ತಾ ಇದ್ದೀವಿ, ಅಂದರೆ ಬ್ಲೌಸ್ ಪೀಸ್ನ ಇಡ್ತಿದ್ದೀವಿ. ಹಾಗೂ ಅದಕ್ಕೆ ಒಂದು ಕಾಯಿನ್ನ ಇಡ್ತಾ ಇದ್ದೀವಿ. ಅಂದರೆ ಅದು ರಿಯಲ್ ಕಾಯಿನ್ ಅಲ್ಲ, ಅಂದರೆ ದೇವರಿಗೋಸ್ಕರ ಅಂತ ಇರುತ್ತಲ್ವ, ದೇವ್ರ ಕಾಯಿನ್ ಥರ ಅದ್ರ ಮೇಲೆ ದೇವ್ರ ಫೋಟೋ, ಆ ಒಂದು ಕಾಯಿನ್ ಬಂಗಾರದ ಕಾಯಿನ್ ಅಂತಾರೆ, ಅದನ್ನು ಇಡ್ತಾ ಇದ್ದೀವಿ. ಹಾಗೂ ಅದಕ್ಕೆ ಸ್ವಲ್ಪ ದುಡ್ಡನ್ನು ಕೂಡ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮನ ಹಾಕಿ ಆ ಒಂದು ಅದೊಂದು ಮಣ್ಣಿಂದ ಒಂದು ಮುಚ್ಚಳನ ಮುಚ್ಚಿ ಹೂವನ್ನ ಇಟ್ಟಿದ್ದೀವಿ ಅದರ ಮೇಲೆ. ಸೊ ಅದಕ್ಕೆ ನಾವಿಲ್ಲಿ ಮಾವಿನ ಎಲೆನ ಇಡ್ತಾ ಇದ್ದೀವಿ. ನೀವು ಮಾವಿನ ಎಲೆ ಬದಲಾಗಿ ಅಡಿಕೆ ಎಲೆನೂ ಕೂಡ ಇಡ್ಬೋದು, ಅಂದರೆ ದೇವ್ರ ಎಲೆ ಇಡ್ತೀವಲ್ವ ಅಡಿಕೆ ಎಲೆ, ಅದನ್ನು ಕೂಡ ಇಡ್ಬೋದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನಾವು ಒಂದು 4 ಬಟ್ಲದಲ್ಲಿ ದವಸ ಧಾನ್ಯನ ಇಟ್ಟಿದ್ದೀವಿ. ಸೊ ಒಂದು ಬಟ್ಲದಲ್ಲಿ ನಾವು ಶೇಂಗಾನ ಇಟ್ಟಿದ್ದೀವಿ, ಒಂದು ಬಟ್ಲದಲ್ಲಿ ಅಕ್ಕಿ, ಹಾಗೂ ಒಂದು ಬಟ್ಲದಲ್ಲಿ ಗೋಧಿ, ಹಾಗೂ ಇನ್ನೊಂದು ಬಟ್ಲದಲ್ಲಿ ತೊಗರಿಬೇಳೆನ ಇಟ್ಟಿದ್ದೀವಿ. ಸೊ ಈಗ ಇದು ದವಸ ಧಾನ್ಯಗಳು ಇರೋ ಕಾರಣ ಏನಂದರೆ, ನಾವು ನಮ್ಮ ಮನೆಯಲ್ಲಿ ದವಸ ಧಾನ್ಯ ಎಲ್ಲ ಚೆನ್ನಾಗಿ ತುಂಬಿರಬೇಕು, ಹಾಗೂ ನಮ್ಮ ಒಂದು ಜೀವನದಲ್ಲಿ ಕೂಡ ಎಲ್ಲದು ಚೆನ್ನಾಗಿ ಇರಬೇಕು ಅನ್ನೋದು ಒಂದು ಕಾರಣದಿಂದ ಇಡ್ತೀವಿ. ಸೊ ನೋಡ್ತಿರ್ಬೋದು, ಈಗ ಅದಕ್ಕೆಲ್ಲ ಹೂವನ್ನ ಇಡ್ತಾ ಇದ್ದೀವಿ. ಸೊ ಈಗ ನಾವು ಅದಕ್ಕೆ 2 ಮಣ್ಣಿನ ದೀಪನ ಇಟ್ಕೊಂಡಿದ್ವಿ, ಅದನ್ನು ಕೂಡ ಹಚ್ತಾ ಇದ್ದೀವಿ. ಈಗ ನಾವು ಮಾಮೂಲಿಯಾಗಿ ದೇವ್ರ ಪೂಜೆನ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ಅಕ್ಷಯ ತೃತೀಯ ದಿನ ಪ್ರಸಾದವಾಗಿ ಶಾವಿಗೆ ಪಾಯಸನ ಮಾಡಿದ್ದೀವಿ. ಸೊ ಆ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಅದರ ಒಂದು ರೆಸಿಪಿನೂ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದು ಕೂಡ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡ್ಕೋಬೋದು ನೀವು. ಸೊ ಈಗ ಪೂಜೆ ಮಾಡ್ತಾ ಇದ್ದೀವಿ. ಸೊ ಅಕ್ಷಯ ತೃತೀಯ ಈ ಒಂದು ಪೂಜೆಯ ಒಂದು ಇಷ್ಟ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಸೊ ನಮ್ಮ ಒಂದು ಅಕ್ಷಯ ತೃತೀಯ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗಿದೆ. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಅಕ್ಷಯ ತೃತೀಯ ಹಾರ್ದಿಕ ಶುಭಾಶಯಗಳು.